ಉಪ್ಪಿನ ಕುದುರೊಬ್ರು ಐತಾಳ್ರ ಸುರೇಶ್ ಐತಾಳ್ರ ಅಂತ ಒಳ್ಳೆ ಕ್ಯಾಂಟೀನ್ ಅವ್ರು. ಅವ್ರ ಗೋಳಿ ಬಜೆ ತುಂಬಾ ಫೇಮಸ್. ಎಲ್ಲೆಲ್ಲಿ ನೋಡಲ್ಲ ಅವ್ರು ಗೋಳಿ ಬಜೆ ತಿನ್ಬೇಕಂತ ಬರ್ತಿದ್ರು. ಎಲ್ಲ ಗೋಳಿ ಬಜೆ ಎಣ್ಣೆ ಅಲ್ಲ ಸರ್, ಅವ್ರದ್ದು ಒಂಚೂರು ಎಣ್ಣೆ ಇಳುದಿಲ್ಲ ಅಂತ ಫೇಮಸ್ ಗೋಳಿ ಬಜೆ. ಜನರೇಟರ್ ರಿಪೇರಿ ಕುಂದಾಪುರ. ಆ ಲಾರಿಗೆ ಕುಂದಾಪುರಕ್ಕೆ ಹೋದ್. ಕುಂದಾಪುರಕ್ಕೆ ಹೋಗಿ ಮತ್ ಬರ್ಲಿಕ್ಕೆ ಅಂತ ವ್ಯವಸ್ಥೆ ಇಲ್ಲ. ಹೌದು, ಬಸ್ ಇತ್ತು, ಬಟ್ ನಾ ಬಂದ್ರೆ ಎಷ್ಟೊತ್ತು ರಿಪೇರ್ ಆಯ್ತಾ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅಲ್ಲೇ ಲಾರಲ್ಲೇ ಮಲ್ಕೊಂಡೆ. ಬಿಸ್ಲ ಬೇರೆ. 4 ಗಂಟೆ ಅಂತೂ ರಿಪೇರಿ ಆಯ್ತು. ಸೀದಾ ಬಂದ್ ಬಿಡಾರಕ್ಕೆ ಹೋಗುದಿಲ್ಲ, ತಡ ಆಯ್ತು. ಮತ್ತೆ ಅದಕ್ಕೆ ಬೇಡ ಅಂದ್ರೆ ಒಂದು ಜೀಪ್ ಅಂತ ಸೂಕರ್ ಮೇಳಕ್ಕೆ. ಜೀಪ್ ನಮ್ದು ಡ್ರೈವಿಂಗ್. ನಾ ಡ್ರೈವಿಂಗ್ ನಮ್ಮ ಮನೆಯಲ್ಲಿ ಅಷ್ಟೊತ್ತಿಗೆ ಜೀಪ್ ಬಂದಿತ್ತು, ಬಾಡಿಗೆ ಜೀಪ್. ಫಸ್ಟ್ ಟ್ರ್ಯಾಕ್ಟರ್ ಇತ್ತು, ನಮ್ಮ ಅಪ್ಪ ಟ್ರ್ಯಾಕ್ಟರ್ ಓಡಿಸಿದ್ರು. ಬೇಸಾಯಕಲ್ಲ, ಅದು ಬಾಡಿಗೆ ಹೋಗ್ತಿದ್ರು. ಬಾಡಿಗೆ ಹೋಗ್ತಿದ್ರು. ಏನ ಯಜಮಾನಕ್ಕೆ ಚಿಕ್ಕಪ್ಪ ಎಂದೆ. ನಮ್ಮ ಅಪ್ಪ ಡ್ರೈವರ್. ಆಯ್ತಾ, ಆಮೇಲೆ ಜೀಪ್ ಬಂತು ಬಾಡಿಗೆ. ಜೀಪ್ ಸ್ವಲ್ಪ ಸ್ವಲ್ಪ ಓಡಿಸ್ತಿದ್ದೆ. ಸೋಕೂರ್ ಮಾಡಲ್ಲ ಕಾಯಂ ಜೀಪ್ ಡ್ರೈವಿಂಗ್ ನಮ್ದಾಯ್ತು. ನೀವು ಡ್ರೈವರ್ ಕಿಶನ್ ಹೆಗ್ಡ್ರು ಸಂಬಳ ಇತ್ತು ಸರ್. ಡಬಲ್ ಸಂಬಳ ಕಡೆಗೆ 10,000 ಸೇರಿಸಿ ಕೊಟ್ಟಿಲ್ಲ, 10,000 ಸೇರಿ ಕೊಟ್ಟಿ ಡ್ರೈವ್ ಮಾಡಿ. ಹೌದೌದು. ಆಮೇಲೆ ಅಲ್ಲಿ 709 ನಮ್ಮ ಉಪ್ಪಿನ ಕುದುರೊಬ್ರು ಐತಾಳ್ರ ಸುರೇಶ್ ಐತಾಳ್ರ ಅಂತ ಒಳ್ಳೆ ಕ್ಯಾಂಟೀನ್ ಅವ್ರು. ಅವ್ರ ಗೋಳಿ ಬಜೆ ತುಂಬಾ ಫೇಮಸ್. ಎಲ್ಲೆಲ್ಲಿ ನೋಡಲ್ಲ ಅವ್ರು ಗೋಳಿ ಬಜೆ ತಿನ್ಬೇಕಂತ ಬರ್ತಿದ್ರು. ಎಲ್ಲ ಗೋಳಿ ಬಜೆ ಎಣ್ಣೆ ಅಲ್ಲ ಸರ್, ಅವ್ರದ್ದು ಒಂಚೂರು ಎಣ್ಣೆ ಇಳುದಿಲ್ಲ ಅಂತ ಫೇಮಸ್ ಗೋಳಿ ಬಜೆ. ಆಯ್ತಾ, ಅವ್ರದ್ದು ಲಾರಿ 709. ಆ ಲಾರಿ ಡ್ರೈವರ್ ಹೊಡಿಯೋದು. ಆಯ್ತಾ, ಆಮೇಲೆ ನಮ್ ಡ್ರೈವಿಂಗ್. ನೀವು ಲಾರಿ ಹೊಡಿ. ನಾ ಜೀವಮಾನದ ಲಾರಿ ಗಿರಿ ಮುಟ್ದನಲ್ಲ. ಎಂತ ಮಾಡುದು, ಅನಿವಾರ್ಯ ಹೊಡ್ದು. ಸಾಧಾರಣ ಒಂದು 3 ತಿಂಗಳ ಲಾರಿ ಡ್ರೈವ್ ಮಾಡ್ದೆ. ಅದೆಲ್ಲ ಮಾಡಿ ಮೇಡಲ್ ಲಾರಿ ಹೆವಿ ಇರುತ್ತಲ್ಲ ಸರ್, ಹೆವಿ ಇರುತ್ತೆ. ಈಗ ಪವರ್ ಸ್ಟೇರಿಂಗ್ ಎಲ್ಲ ಅಲ್ಲಲ್ಲ ಸರ್, ಮತ್ತೆ ಹಿಂದ್ಗಡೆ ಆರ್ಟಿಸ್ಟ್ ಇರುತ್ತೆ, ವೇಟ್ ಇರುತ್ತೆ. ಮತ್ತೆ ರಾಡ್ ಎಲ್ಲ ಬಾಡಿಗಿಂತ ತುಂಬಾ ಹಿಂದೋಗಿರುತ್ತೆ. ಅದನ್ನ ಕಣ್ಕಂಡ್ ಸೈಡ್ ಕಣ್ಕಂಡ್. ಹೌದು, ತುಂಬಾ ಟರ್ನ್ ಮಾಡಿ ಕೆಲವು ಜಾಗ ಎಲ್ಲ ಭಯಂಕರ ಡೇಂಜರ್ ಜಾಗ. ಅದೇ ದೇವರೇ ಕರ್ಕೊಂಡು ಹೋಗಿದ್ದ. ಈಗೆಲ್ಲ ಎಣಿಸ್ಕೊಂಡ್ರೆ ಕೆಲವು ಜಾಗ ಎಲ್ಲ ಎಣಿಸ್ಕೊಂಡ್ರೆ. ಅದ್ರ ಮೇಲೆ ಒಂದು ಲಾರಿ 709 ಆದ್ಮೇಲೆ ಮತ್ತೊಂದು ದೊಡ್ಡ ಲಾರಿ ಬಂತು. ಅದು ಆಗ ಏರ್ ಬ್ರೇಕ್ ಮಾರ್ರೆ. ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತು ಎಕ್ಸಲೇಟರ್ ರೇಸ್ ಮಾಡಿ 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 ಒಂದು 10 ನಿಮಿಷ ಬಿಡ್ಬೇಕು. ಆಮೇಲೆ ಮಾತ್ರ ಬ್ರೇಕ್ ತಗೊಳದಿಲ್ಲ. ನಂಗ್ ಗೊತ್ತಿತ್ತ ಇದು. ಒಂದ್ಸಲಿ ಗಾಡಿ ಡ್ರೈವರ್ ಇಲ್ಲ ನೋಡಿ ಅದು ಇಲ್ಲಿ ನೇರ್ಲಕಟ್ಟೆ ಹತ್ರ ಅರ್ಧನಾರೀಶ್ವರ ದೇವಸ್ಥಾನ ಅಂತ ಉಂಟು. ಎಲ್ಲ ಆಟ ಮುಗಿಸಿ ಆಟ ಎಲ್ಲ ಮುಗಿತ್ತ, ಚೌಕಿ ಎಲ್ಲ ಬಿಚ್ಚಿ ಆಯ್ತು, ಲಾರಿ ಲೋಡಿ ಇಡ್ಬೇಕಲ್ಲ. ಬಂದೆ ಸೀದಾ ಕೀ ಹಾಕಿದೆ, ಸ್ಟಾರ್ಟ್ ಮಾಡ್ದೆ, ತಗೊಂಡು ಹೋದೆ. ಬ್ರೇಕ್ ಹಿಡಿಯುದಿಲ್ಲ. ಏನೋ ಪುಣ್ಯ ನಿಂತು ಮಾರ್ರೆ, ಏನೋ ಪುಣ್ಯ ನಿಧಾನ ಇಪ್ಪಕ್ಕೆ ಹೋಗಿ, ಅದು ಫಸ್ಟ್ ಗೇರ್ ಅಲ್ಲಿ ಇಪ್ಪಕ್ಕೆ ಹೋಗಿ ನಿಲ್ತು. ಏನ್ ಮಾಡ್ರು ಬ್ರೇಕ್ ಕಡೆ ಗೊತ್ತಾಯ್ತು ನಂಗೆ, ಯಾಕೆ ಈಗ ನೋಡುವಾಗ ಅದು ಹಂಗೆ. ಅದು ನಾ ಹೇಳಿಲ್ಲ ಅವ್ರಿಗೆ, ಡ್ರೈವರಿಗೆ ಹೇಳಿಲ್ಲ. ಡ್ರೈವರ್ ಇದ್ರ ಬ್ರೇಕ್ ಹಿಡ್ಲಿಲ್ಲ ಹೀಗೆಲ್ಲ ಆಯ್ತು ಅಂತ ಹೇಳಿಲ್ಲ. ಮಾರನೇ ದಿವಸ ನೋಡ್ದೆ, ಇವ್ರು ಯಾಕೆ ಸ್ಟಾರ್ಟ್ ಮಾಡಿ ಹಿಂಗ್ ಹಿಡಿತ್ರ ಗೊತ್ತಾಯ್ತು. ನಾನು ಕಂಡೆ ನೀವು ಮೊದ್ಲೇ ಹೇಳ್ತಿದ್ರಲ್ಲ ಎಲ್ಲ ಟೂ ವೀಲರ್ ಹಂಗೆ, ನಾನು ಕಾರ್ ಇದೆಲ್ಲ ಹಂಗೆ ಕಂಡೆ ಕಲ್ತದೆ. ಯಾರು ಹೇಳಿ ಕೊಟ್ಟಿರ ಎಂತ ಗೊತ್ತಿಲ್ಲ. ಅಬ್ಸರ್ವೇಷನ್. ಅದೇ ಆಯ್ತಾ, ಲಾರಿ ಡ್ರೈವಿಂಗ್ ಆಯ್ತು ನಮ್ದು. ಲಾರಿ ಡ್ರೈವಿಂಗ್ ಎಲ್ಲ ಆಯ್ತು, ಕೆಲ್ಸ ಸರಿಲ್ಲ. ಈ ಕೋಡಿಯರ್ ಸ್ವಲ್ಪ ಜೋರು, ಎಷ್ಟು ಸ್ಟ್ರಿಕ್ಟ್ ಹಂಗೆ ಜೋರ್. ಅವ್ರು ಕೆಲಸ ಎಲ್ಲ ಸಮ ಜೋರ್ ಮಾಡಿಬಿಡ್ತಾರೆ. ಅವ್ರು ಕೆಲಸ ಇದೆ 7 ಅಂದ್ರೆ ಆ ಟೈಮಿಗೆ 7 ಕೆಲಸ ಮಾಡ್ಲ ಅಂದ್ರೆ ಇದು ಮಾಡುದೆ, ಗೌಜ್ ಮಾಡುದೆ ಎಲ್ಲ ಹೊಡಿಯೋರು. ಎಲ್ಲ ಆಚೆ ಕುಮಟಾ ಸೈಡ್ ನವರು ಯಾರು ಇಲ್ಲ, ಒಬ್ಬ ಇದ್ದ ಕೆಲ್ಸಕ್ಕೆ. ಇದು ಇಳಿಸೋಕೆ ಅದಕ್ಕೆಲ್ಲ ಇಡೀ ಮೇಳಕ್ಕೆ ಒಬ್ಬ ಕೆಲಸದವನ, ಒಬ್ಬನೇ. ಎಂತ ಮಾಡುದು, ನಮ್ದೊಂದು ಅದು ಒಳ್ಳೆ ಅಭ್ಯಾಸ ಕೆಟ್ಟ ಅಭ್ಯಾಸ ಗೊತ್ತಿಲ್ಲ. ನಾವ್ ಯಾವ್ದಾರ ಒಂದು ಸಂಸ್ಥೆಗೆ ಹೋದ್ಮೇಲೆ ನಮ್ದು ಮುಗೀತ್. ನಾವ್ ಹೋಟ್ಲಿಗೆ ಹೋದಾಗ ಅಷ್ಟೇ. ಈಗ ಎಲ್ಲ ಅಲ್ಲಿ ಬೇರೆ ಜನ ಇಲ್ಲ, ನಮ್ ಪ್ರಶ್ನೆ ಇಲ್ಲ. ನಾವ್ ಉಂಟಂತಂದ್ರೆ ಮರ್ಯಾದೆ ಹೋಗ್ಲಿಕ್ಕೆ ಬಿಡ್ಬೇಕು. ಯಾವ ಕೆಲಸ ಅಂತ ಮಾಡಿ ಬಿಡ್ತೀರಿ, ಅದು ಎಂತ ಬೇಕಾದ್ರೆ ಹೆಚ್ಚಿಗೆ ಪ್ರಶ್ನೆ ಇಲ್ಲ. ನಮ್ ಸಂಸ್ಥೆ ಅದು. ಗ್ರೇಟ್ ಸರ್, ವಿಜಯ್. ಆಯ್ತಾ, ನಮ್ದೇ ಕಡೆ ರಂಗಸ್ಥಳ ಚೌಕಿ. ರಂಗಸ್ಥಳ
ಯಾರು ಇಲ್ಲ ಸರ್, ಹೆಲ್ಪಿಗೆ ಯಾರಿಲ್ಲ. ಹ್ಮ್ ನೋಡಿ ಅದು ಕೆಲಸದಲ್ಲಿ ಮೊದ್ಲೇಗಾರ ರಜೆ. ಮೊದ್ಲೇಗಾರ ರಜೆ ಅಂದ್ರೆ ಬೆಳಗೋರಿಗೆ ಬರ್ಸ್ಬೇಕು. ಹೌದೌದು ಹೌದು. ಆಯ್ತಾ. ಈಚೆಗೆ ಪೂಜೆ. ಹೌದು. ಅದೇ ದೇವ್ರ ಪೂಜೆ ನೀವೇ. ದೇವ್ರ ಪೂಜೆ ನಮ್ದೆ, ಭಟ್ರ ರಜೆ ಅಂದ್ರೆ ದೇವ್ರ ಪೂಜೆ ನಮ್ದೆ. ಅದು ಮಾಡಿ ಬೆಳಗೋರಿ ಮಾಡಿ ರಂಗಸ್ಥಳ ಪುನಃ ಅದೆಲ್ಲ ಮಂಗಲ ಮಾಡಿ ದೇವ್ರನ್ನ ಒಳಗೆ ತುಂಬಿಟ್ಟು ನಮ್ಮ ಡ್ಯೂಟಿ ಶುರು. ರಂಗಸ್ಥಳ ಬಿಚ್ಚೋದು, ಬಿಚ್ಚಿ ಲೋಡ್ ಮಾಡ್ಬೇಕು. ಲೋಡ್ ಮಾಡ್ಕೊಂಡು ಡ್ರೈವಿಂಗ್ ಅಲ್ಲೂ ತಗೊಂಡು ಹೋಗಿ ಗಣಪತಿ ಇಳಿಸಿ ತಾಳ್ಮದ್ಲೆ ಹಾಕಿ ರಂಗಸ್ಥಳ ನಮ್ದೆ. ಮತ್ತೆ ಪಾಪ ಒಬ್ಬ ಇದ್ದ, ಅವ್ನು ಚೌಕಿ ಮಾಡ್ತಿದ್ದ. ಮತ್ತೆ ಒಬ್ಬ ಚೌಕಿ ಮಾಡ್ತಿದ್ದ. ಅದು ಎಷ್ಟು ದಿನ ಟೈಮ್? ಸಾಧಾರಣ 1.5 ತಿಂಗಳ ಆ ತರ ಮಾಡಿದ್ರಿ ನೀವು? 1.5 ತಿಂಗಳ ಆ ರಂಗ ಇದು ಈ ಫುಲ್ ಆಂಗ್ಲರ್ ಅಲ್ಲ ಸರ್ ಆಗ ಇದು ರಂಗಸ್ಥಳ. ಹೌದೌದು. ಅದು ಸಣ್ಣ ಸಣ್ಣ ಪೀಸ್, ಅದಕ್ಕೆ ಕಾಲು ಅದಕ್ಕೆ ಕೆಲವು ಹೂಡಿದ ಗದ್ದೆ ಜಾಗದಲ್ಲಿ ಹುಗಿದ್ರು ಸರ್. ಅದು ಹುಗ್ದಾಗ ಎಂತ ಮಾಡುದು, ಅದು ಹುಗಿಯುದು ಹೆಂಗೆ? ನಾವು ಸ್ಟೇಜ್ ಮಾಡಿದ ತಕ್ಷಣ ಹೋಗುದಿಲ್ಲ ಅದು. ಅಯ್ಯೋ ಬೇಕಾ ಮಾರ್ರೆ, ಸಾಧಾರಣ ಬಿಸಿಲಲ್ಲಿ ಹೋಗುವಾಗ್ಲೇ 11, 12 ಲೋಡ್ ಮಾಡ್ಲಿಕ್ಕೆ ಜನ ಇಲ್ಲ. ಈ ಬೇರೆ ಮಕ್ಕಳಿಗೆ ಸಣ್ಣ ಸಣ್ಣ ಕಲಾವಿದರಿಗೆಲ್ಲ 55 ರೂಪಾಯಿ ಕೊಟ್ಟು ಲೋಡ್ ಮಾಡಿಸ್ತಿದ್ರು ಕೋಡಿಯರು. ಲೋಡ್ ಮಾಡಿ ಮಕ್ಕಳ 55 ರೂಪಾಯಿ ಕೊಡ್ತೇನೆ ಅಂತ ಲೋಡ್ ಮಾಡಿಸ್ತಿದ್ರು. ಅಲ್ಲೋಡಿ ಜನ ಇಲ್ಲ, ಲೋಡ್ ನಾವೇ. ಅವ್ರು ಲೋಡ್ ಮಾಡಿದ್ರು. ಲೋಡ್ ಮಾಡಿದ್ರೆ ಕ್ಯಾಂಪ್ ಬಿಡರಕ್ ಹೋಯ್ಕಲ್ಲ. ಇದಿಷ್ಟು ಬೇಗ ಬೇಗ ಮಾಡ್ಕೊಂಡ್ರೆ ಲೋಡ್ ಮಾಡ್ಕೊಂಡ್ರೆ ಬಿಡರಕ್ ಹೋಗ್ಬೇಕು ಲಾರಿಗೆ ಅಲ್ಲ. ಬಿಡರಕ್ ಒಂದ್ ಬೇಗ ಹೋಗ್ಲಕ್ಕಂತ ಹೇಳಿ ಲೋಡ್ ಮಾಡಿದ್ರು. ಲೋಡ್ ಮಾಡಿ ಇಳಿಸಕ್ ಮತ್ ನಾವೇ 11:30, 12 ಗಂಟೆ ಆ ಬಿಸಿಲು, ರಾಡ್ ಮುಟ್ಲಿಕ್ಕೆ ಆಗುದಿಲ್ಲ. ನಮ್ಮ ಟವೆಲ್ ಹಿಡ್ಕೊಂಡು ರಾಡ್ ಹಿಡ್ಕೊಂಡು ರಾಡ್ ಎಲ್ಲ ನಿಲ್ಸಿ ಮಾಡಿ ಅದು ಅಡಿಗಡೆ ಇದಲ್ಲ ಹುಗೀತದ. ಅದು ಹುಗಿಯೋದು ಎಷ್ಟೊತ್ತಿಗೆ ಅದು ರಂಗಸ್ಥಳ ಗತ್ತಿ ಕುಣ್ಲೆ ಸ್ಟಾರ್ಟ್ ಆದ್ಮೇಲೆ ಬಾರಿ ಕಷ್ಟ. ಆವಾಗ ಸರಿ ಮಾಡುದು ಹೆಂಗೆ? ಆಟೆ ಮನೆ ಅಂತ ಹೇಳಿ ಕಾಯಿ ಸಿಪ್ಪೆ ತರಿಸಿ ಅಡಿ ಹೋಗಿ ಹಿಂಗ್ ಬೆನ್ನು ಕೊಟ್ಟಿ ಎಬ್ಸ್ಬೇಕು. ಕೈಯೆಲ್ಲ ಎಬ್ಸ್ಲಿಕ್ಕೆ ಆಗುದಿಲ್ಲ. ಬೆನ್ನು ಕೊಟ್ಟಿ ಎಬ್ಸಿ ಕಾಯಿ ಸಿಪ್ಪೆ ಕೊಡ್ಬೇಕು. ಮಾಡಿರಿ ನೀವು 1.5 ತಿಂಗಳ ನಮ್ದು. ಅಯ್ಯೋ ಒಂದ್ಸಲಿ ಅಂತೂ ಈಗಲೂ ನೆನ್ಪುಂಟು, ನೇರ್ಲಗಟ್ಟೆ ಹತ್ರ ಒಳಗ ಆಟ. ಪೂಜೆ ಭಟ್ರಿಲ್ಲ, ಮೊದ್ಲೇಗಾರ ಇಲ್ಲ. ನಮ್ದು ಪೂಜೆ ಮಾಡಿ ಬೆಳಗೋರಿಗೆ ಮೊದ್ಲೇ ಬಾರಿಸಿದೆ. ಮೊದ್ಲೇ ಬಾರಿಸಿ ಇದೆಲ್ಲ ರಂಗಸ್ಥಳ ಎಲ್ಲ ಬಿಚ್ಚಿ ಲೋಡ್ ಮಾಡಿ ಆಟದ ಜಾಗಕ್ಕೆ ಬಂತು. ಅಲ್ಲ ತಾಳ್ಮದ್ಲೆ ಹಾಕಿ ಆಯ್ತು. ಜನರೇಟರ್ ಹಾಳಾಗಿದೆ. ಜನರೇಟರ್ ರಿಪೇರಿ ಕುಂದಾಪುರ. ಆ ಲಾರಿಗೆ ಕುಂದಾಪುರಕ್ಕೆ ಹೋದ್. ಕುಂದಾಪುರಕ್ಕೆ ಹೋಗಿ ಮತ್ ಬರ್ಲಿಕ್ಕೆ ಅಂತ ವ್ಯವಸ್ಥೆ ಇಲ್ಲ. ಬಸ್ ಇತ್ತು, ಬಟ್ ನಾ ಬಂದ್ರೆ ಎಷ್ಟೊತ್ತು ರಿಪೇರ್ ಆಯ್ತಾ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅಲ್ಲೇ ಲಾರಲ್ಲೇ ಮಲ್ಕೊಂಡೆ. ಬಿಸ್ಲ ಬೇರೆ. 4 ಗಂಟೆ ಅಂತೂ ರಿಪೇರಿ ಆಯ್ತು. ಸೀದಾ ಬಂದ್ ಒಂದು ಸ್ನಾನ ಒಂದ್ ಮಾಡ್ದೆ. ಊಟ ಗೀಟ ಅಂತ ಮಾಡ್ಲಿಲ್ಲ. ಊಟ ಮಾಡ್ಲಿಕ್ಕೆ ದುಡ್ಡು ಬೇಕ. ಅಲ್ಲಿ ಬಟವಾಡಿ ಸಿಸ್ಟಮ್ ಮೇಳದಲ್ಲಿ 3 ದಿವಸಕ್ಕೆ ಒಂದ್ಸಲಿ ಬಟವಾಡಿ. ಮೇಳ ಸಂಬಳ ದಿನ ಅಂತ ಹಾಗೆಲ್ಲ ಅಂತಿಲ್ಲ. ಆ ಬಟವಾಡಿ ನಮಗ್ ಚಾ ಕುಡಿದೆಲ್ಲ ಖಾಲಿ. ಮೇಳ ಉಳಿತಾಯ ಅಂತ ಎಂತ ಇಲ್ಲ. ಮೊನ್ನೆ ಆಗ ಒಂದು ಕೋಡಿರಿ LIC ಏಜೆಂಟ್ ಅವ್ರು 2 ಪಾಲಿಸಿ ಮಾಡಿದ್ರು ನಿಮ್ಗೆ. ನನ್ನ ಉಳಿತಾಯ ಸೌಕರ್ಯ ಮೇಳದ ಉಳಿತಾಯ ಅಷ್ಟೇ, ಮತ್ತೆ ಎಂತ ಇಲ್ಲ. ಹೀಗೆ ಆಯ್ತಾ. ಸೇವೆಗಳು 4 ಗಂಟೆ ಇಲ್ಲಿ ಬಂದು ಸ್ನಾನ ಮಾಡಿದ್ದೆ. ಮತ್ತೆ ಪುನಃ ಗಣಪತಿ ತುಂಬ್ಕೊಂಡು ಪೂಜೆ ನಡೆಯಬೇಕಲ್ಲ. ಅಯ್ಯೋ ಅವಸ್ಥೆಗಳು. ಆಮೇಲೆ ಸಾಧಾರಣ 6 ವರ್ಷ ಆಗುವಾಗ ಅಮೃತೇಶ್ವರಿ ಮೇಳಕ್ಕೆ ನಾವು ಸೋಕುಲಿರುವಾಗ ನರಸಿಂಹ ಚಿಟ್ಟಣ್ಣವ್ರು ಇದ್ರು. ಅವರು 1-2 ವರ್ಷ ಮೊದಲು ಅಮೃತೇಶ್ವರಿ ಬಂದಿದ್ರು. ಅವ್ರು ಫೋನ್ ಮಾಡಿದ್ರು, ಅಮೃತೇಶ್ವರಿ ಮೇಳಕ್ಕೆ ಬತ್ತಿತಮ್ಮ ಅಂತ ಕೇಳಿದ್ರು. ಅಲ್ಲಿ ನೀವು ಹೇಗಿದ್ರಿ? ಮೇನ್ ಇದ್ರ? ಹೌದು, ಅಸಿಸ್ಟೆಂಟ್ ಫಸ್ಟಿಗೆ. ಇಲ್ಲಿ ಮೇನಿ ಬಂದದ. ಮೇನಿಗೆ ಬಂದ್ರಿ. ನರಸಿಂಹ ಚಿಟ್ಟಣ್ಣ ಇದ್ರು, ಹೊಸಾಳು ಉದಯ್ ಕುಮಾರ್ ಭಾಗವತ್ ಅಮೃತೇಶ್ವರಿ ಅವ್ರ ಮ್ಯಾನೇಜರ್. ರಾಜೇಂದ್ರ ನಾಯ್ಕರ್ ಅಂತ ಅವ್ರ ಎಕ್ಸಿಕ್ಯೂಟಿವ್ ಆಫೀಸ್ ಆಗಿದ್ರು, ಅವ್ರ ಲೆಕ್ಚರ್. ಅದ್ರ ಬಗ್ಗೆ ಮುಂದಿನ ಎಪಿಸೋಡ್ ಮಾತಾಡೋಣ ಸರ್. ಅಂದ್ರೆ ನಿಮ್ದು ಸೌಕೂರು ಮೇಳ ಪಯಣ ಆಯ್ತು. ಸೌಕೂರು ಮೇಳ ಪಯಣ ಆಗಿ ಎಂತ ಕೆಲಸ ಮಾಡಿರಿ ಸರ್ ತಾವು. ಅಲ್ಲ ನಿಜವಾಗಿ ಮೆಚ್ಚಬೇಕು ನಿಮ್ಮನ್ನ. ಯಾಕಂದ್ರೆ ನಾವು ಹೇಳು ಸುಲಭ, ಇದೆಲ್ಲ ಒಂದಿನದ ನೀವು 1 ತಿಂಗಳಂತ ಹೇಳಿದ್ರಿ ನೀವು. ಆ ಕೆಲಸಗಳೆಲ್ಲ ಕೆಲವು ಹೆಗ್ಲು ಕೊಟ್ಟು ಅದೇ ನಾನ್ ಹೇಳಿದ್ದು. ಮೆಚ್ಚಬೇಕು ಸರ್ ನಿಮ್ಮನ್ನ ನಿಜವಾಗಿ. ಸಂಸ್ಥೆ ಅಂದ್ರೆ ಆತರ ನಿಮ್ದು ಅಂದ್ರೆ ಯಾವ ಮೇಲು ಕೀಳು ಇಲ್ಲದೆ ಮಾಡ್ತಿರಲ್ಲ, ಅದು ಮೆಚ್ಚಬೇಕು. ಬಹಳ ಖುಷಿ ಆಯ್ತು ಸರ್ ನಿಮ್ಮ ಈ ಮಾತು ಕೇಳಿ. ಮತ್ತೆ ನಿಮ್ಮ ಒಂದು ಒದ್ದಾಟ ನೋಡಿ ನಿಜವಾಗಿ. ಅಂದ್ರೆ ಯಾವೆಲ್ಲ ಕಷ್ಟ ಇದೆ ವೀಕ್ಷಕರಿಗೆ ಗೊತ್ತಾಗ್ಬೇಕು ಸರ್. ನೀವು ಬರೀ ನೀವು ಕೂತ್ಕೊಳ್ತೀರಿ, ಮೊದಲೇ ಬಾರಿಸ್ತೀರಿ, ಒಳ್ಳೆ ನುಸ್ತಾರ, ಅದು ಮಾತ್ರ ಗೊತ್ತ ಜನರಿಗೆ. ಇದ್ ನೋಡಿ ನಿಮ್ಗೆ ಇನ್ನೊಂದು ಮುಖ, ಅಂದ್ರೆ ನೀವು ಈ ತರ ಇದ್ರಿ ಅನ್ನೋದನ್ನ ಜನರಿಗೆ ತಿಳಿಯಪಡಿಸ್ತದೆ. ಮುಂದಿನ ಎಪಿಸೋಡ್ ಅಲ್ಲಿ ಅಮೃತೇಶ್ವರಿ ಮೇಳದ ಬಗ್ಗೆ ತಿಳಿಯೋಣ ಸರ್. ಹಾಗೆ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನೆಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಅವರ
ಸೌಕೂರು ಮೇಳದ ಪಯಣ. ಯಪ್ಪ ಏನು ಪಯಣ ಇದು ಅಲ್ವಾ, ಏನೆಲ್ಲ ಕೆಲಸ ಮಾಡಿದಾರೆ ನೋಡಿ. ಡ್ರೈವಿಂಗ್, ಅದರಲ್ಲಿ ಕೆಲಸ ಆ ಕೆಲಸ, ಟೆಂಟ್, ರಂಗಸ್ಥಳ ಹಾಕುದು, ಏನೆಲ್ಲ ಕೆಲಸ ನೋಡಿ. ನಿಮ್ಗೆ ಗೊತ್ತಿದೆಯಾ ಇದೆಲ್ಲ? ಗೊತ್ತಿತ್ತಾ ಯಾರಿಗಾರು ಅಲ್ವಾ? ರಾಘವೇಂದ್ರ ಹೆಗಡೆ ಸರ್ ಅವರು ಇದೆಲ್ಲ ಮಾಡಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಬರ್ತಿರ್ಬೇಕಾದ್ರೆ, ಜನಪ್ರಿಯಗೊಳ್ಳಬೇಕಾದ್ರೆ, ಅವನು ಆ ಸ್ಥಾನವನ್ನು ಗಟ್ಟಿ ಮಾಡ್ಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟಿರ್ತಾರೆ. ಆ ಕಷ್ಟ ಒಂದೊಂದಾಗಿ ತಿಳಿಸುವಂತ ಪ್ರಯತ್ನವೇ ನಮ್ಮ ಈ ಭಾವಸ್ಪಂದನ ಕಾರ್ಯಕ್ರಮ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತದೆ. ನೋಡ್ತಾ ಇರಿ ಭಾವಸ್ಪಂದನ ಕಾರ್ಯಕ್ರಮ. ನಮಸ್ಕಾರ.